want the better marks and I'll tell you one thing, start doing that only. Okay, ಹಾಗೆ ತಿಳ್ಕೊಬೇಕು. ಓಕೆ, ಸೊ ಹೆಂಗೆ ತಿಳ್ಕೊತೀವಿ ಅನ್ನಂದ್ರೆ ನಾವು ಕೇಳೋ ಲೈಫ್ ಸೆಷನ್ಸ್ ಸ್ಟಡಿ ಮೋರ್ ಮಾರ್ಕ್ಸ್ ಇನ್ಕ್ರೀಸ್ ಬೈ ಸ್ಟಡಿಂಗ್ ಇನ್ ಅ ಸ್ಮಾರ್ಟರ್ ವೇ. ಸೊ ಇಲ್ಲಿ ಗೊತ್ತಾಗಲ್ಲ ನಮಗೆ ಗೊತ್ತು. ಇಲ್ಲಿ ನೋಡ್ರಿ ಮನೆ ಹೆಂಗೆ ಓದ್ಕೊತೀವಿ ಅಂದರೆ ಈಸಿ ಅನ್ನೋದು ಅಂದರೆ just hello smart students, welcome back to the channel. If you have been studying for hours together but your marks are not improving as you like, so this video is exactly for you. And we have a one big secret endadu gudda enandre marks don't increase by studying more, they just increase by studying smarter. So today in this session we will discuss about want the better marks and I'll tell you one thing, start doing that only. Okay, so ಇಲ್ಲಿ ನಮಗೆ ಈ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ಗೆ ರೋಸ್ ಪವರ್ಫುಲ್ ಟೆಕ್ನಿಕ್ಸ್ ಅನ್ನೋದು ನಾನು ಹೇಳ್ತೀನಿ ನಿಮಗೆ. ಓಕೆ, ಸೊ ದೋಸ್ ಆರ್ ಯೂಸ್ಡ್ ಬೈ ಆಲ್ ದ ಸ್ಟೂಡೆಂಟ್ಸ್. ಏನಂದರೆ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋ ನೀವು ಲಾಸ್ಟನ್ನು ನೋಡಬೇಕು. ರೈಟ್, ಸ್ಟೇ ಟಿಲ್ ದ ಎಂಡ್ ಆ್ಯಂಡ್ ಹಿಟ್ ದ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್, ಬಿಕಾಸ್ if you are aiming for 90 plus, okay, 90 95 plus, ಈ ವಿಡಿಯೋ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ನಿಮಗೆ. ಓಕೆ, ನಾವು ಕಂಟಿನ್ಯೂ ಮಾಡಮ್ ಈ ಸೆಷನ್ದೇ. ಏನಂದರೆ ಇಲ್ಲಿ ನಮಗೆ ಎಷ್ಟು ಓದಿದ್ರೆ ಅಷ್ಟು ಮಾರ್ಕ್ಸ್ ಅನ್ನೋದು ಬರ್ತಾವೆ ಅಂದಪ್ಲೆ ನಿಮ್ಮ ಅಭಿಪ್ರಾಯ ಅದು. ಸೊ ದಟ್ ಈಸ್ ಟೋಟಲಿ ರಾಂಗ್. ಎದಕ್ಕೇನಂದರೆ ಆರ್ಟ್ಸ್ ಆಫ್ ಸ್ಟಡಿಂಗ್ ಅಂದರೆ ನೀವು ಎಷ್ಟು 10 ಗಂಟೆ ಓದಿರಿ ಅನ್ಕೊಂಡು, ಓಕೆ, ನಿಮ್ಮ ಕಾನ್ಸಂಟ್ರೇಷನ್ ಅನ್ನೋದು ಆ 10 ಗಂಟೆದೇ ಇಲ್ಲ ಅನ್ಕೊಂಡು ಏನಾಗ್ತದೆ, ನಿಮ್ಮ ಮಾರ್ಕ್ಸ್ ಅನ್ನೋದು ಕಮ್ಮಿ ಆಗ್ತವೆ. ಅದೇ ಕಾನ್ಸಂಟ್ರೇಷನ್ ಇದ್ದು 1 hour ಓದಿದೆ ಅನ್ಕೊಂಡು ನಿಮ್ಮ ಮಾರ್ಕ್ಸ್ ಕೂಡ ಅದೇ ಲೆವೆಲ್ಲೇ ಬರ್ತದೆ. ಹೌದಾ? ರೈಟ್. ಸೊ ಈ ಥರ ನಾವು ಸ್ವಲ್ಪ ಟ್ರಿಕ್ಸ್ ಆ್ಯಂಡ್ ಟೆಕ್ನಿಕ್ಸ್ ಕೂಡ ಇದ್ದೇ ನಾವು ಓದ್ಕೊಣ. ಸೊ ಇಲ್ಲಿ ನಮಗೆ ಆಲ್ರೆಡಿ ನಮಗೆ ಗೊತ್ತು, ಮಾರ್ಕ್ಸ್ ಡೋಂಟ್ ಇನ್ಕ್ರೀಸ್ ಬೈ ಸ್ಟಡಿಂಗ್ ಮೋರ್, ಮಾರ್ಕ್ಸ್ ಇನ್ಕ್ರೀಸ್ ಬೈ ಸ್ಟಡಿಂಗ್ ಇನ್ ಅ ಸ್ಮಾರ್ಟರ್ ವೇ. ಸೊ ಇಲ್ಲಿ ಆವ್ರೇಜ್ ಸ್ಟೂಡೆಂಟ್ಸ್, ಓಕೆ, ಮೋಸ್ಟ್ ಆಫ್ ದ ಆವ್ರೇಜ್ ಸ್ಟೂಡೆಂಟ್ಸ್ ಓನ್ಲಿ ರೀಡ್ ದೇರ್ ನೋಟ್ಸ್. ಹೌದಾ? ಸೊ ಆ ನೋಟ್ಸ್ ಅನ್ನೋದು ಅವರು ಓದ್ಕೊತಾ ಇರ್ತಾರೆ. ಅಂದರೆ ಪ್ಯಾಸಿವ್ ರೀಡಿಂಗ್ ಅನ್ನೋದು ಮಾಡ್ತಾ ಇರ್ತಾರೆ. ಆಕ್ಟಿವ್ ರೀಡಿಂಗ್ ಅನ್ನೋದು ಮಾಡಬೇಕು. ಓಕೆ, ಸೊ ಇಲ್ಲಿ ನೋಡ್ರಿ, ನೋಟ್ಸ್ ಅನ್ನೋದು ಅವರು ಲೆಸನ್ಸ್ ಅನ್ನೋದು ಓದ್ಕೊತಾನೆ ಇರ್ತಾರೆ. ವಾಟ್ ಈಸ್ ದ ಅಂದಪ್ಲೆ ಅವರು ಇನ್ನು ಸ್ಟಾರ್ಟ್ ಮಾಡಿದ್ರೆ ಅದೊಂದು ಸಾಂಗ್ ತೀರ ಅನ್ಮಾತು ಹಂಗೆ ಓದ್ಕೊತಾನೆ ಇರ್ತಾರೆ. ಸೊ ಹಂಗೆ ನೀವು ಮಾಡಬಾರ್ದು. ಏನು ಮಾಡಬೇಕು ಸೊ ದಟ್ ಔಟ್ಪುಟ್ ಅನ್ನೋದು ಹೈ ಬರ್ತದೆ ಅಂದರೆ ನೀವು ಪರ್ಟಿಕ್ಯುಲರ್ ನೋಟ್ಸ್ದೇ ಸಮರಿ ಏನು, ಓಕೆ, ಮೆಸೇಜ್ ಏನು ಕೊಡ್ತೈತೆ ಅಂದಪ್ಲೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು, ಅರ್ಥ ಮಾಡ್ಕೊಬೇಕು. ಅವಲ್ಲಿ ನಿಮ್ಮ ಬ್ರೈನ್ ಅನ್ನೋದು ಸ್ವಲ್ಪ ಆಕ್ಟಿವ್ ಮೋಡ್ದೆ ಆಯ್ಕಾಸಿ ನಿಮಗೆ ಸಪೋರ್ಟ್ ಕೊಡ್ತದೆ ಅನ್ಮಾತು. ಸೊ ಇಲ್ಲಿ ಬುಕ್ಸ್ ಅನ್ನೋದು ಕ್ಲೋಸ್ ಮಾಡ್ಕಾಸಿ ನೀವು ನಿಮ್ಮ ಬ್ರೈನ್ನ ಓಪನ್ ಮಾಡಬೇಕು. ಸೊ ಆಮೇಲೆ ಏನು ಮಾಡ್ತದೆ ಅಂದರೆ ನಿಮ್ಮ ರಿವಿಷನ್ ಸ್ಟ್ರಾಟಜಿ ಅನ್ನೋದು ಇನ್ನೂ ಎಕ್ಸ್ಟ್ರಾ ಆಗಿಬಿಡ್ತದೆ. ಸೊ ಅದಕ್ಕೆ ನಮಗೆ ಒಂದು ರೂಲ್ ಅನ್ನೋದು ನಾನು ಕೇಳ್ತೀನಿ. ನಾನು ವಾಟ್ ಈಸ್ ದಟ್ ರೂಲ್ ಏನಂದರೆ ಒಂದು 2 minute ರೂಲ್. ವಾಟ್ ಈಸ್ ದಿಸ್ ಅಂದರೆ ಎಲ್ಲ ಲೆಸನ್ಸ್ದೇ ಇಂಪಾರ್ಟೆಂಟ್ ಏರಿಯಾಸ್ ಇರ್ತವೆ. ಸೊ ಆ ಏರಿಯಾಸ್ನ ನೀವು ಫಾಲೋ ಆಗಿ ತಿಳ್ಕೊಬೇಕು. ಓಕೆ, ಸೊ ಹೆಂಗೆ ತಿಳ್ಕೊತೀವಿ ಅನ್ನಂದರೆ ನಾವು ಕೇಳೋ ಲೈಫ್ ಸೆಷನ್ಸ್ ನಾನು ಏನು ಕೇಳಿದ್ರೆ ಅದೇ ಇಂಪಾರ್ಟೆಂಟ್ ಏರಿಯಾ ಸೊ ಅಂದಪ್ಲೆ ನಾನು ಕೇಳ್ತೀನಿ. ಅಲ್ಲಿ ಹೋಗಿ ಆ ವಿಡಿಯೋದೇ ಹೋಗಿ ಪರ್ಟಿಕ್ಯುಲರ್ ಲೆಸನ್ ಪ್ರಿಪೇರ್ ಆಗೋದ್ನಲ್ಲಿ ಅಲ್ಲಿ ಹೋಗಿ ನೀವು ನೋಡಂಡಿ. ಓಕೆ, ಆ್ಯಂಡ್ ಸ್ಟ್ರೆಂಥನ್ ಮೆಮೊರಿ. ರೈಟ್. ಸೊ ಇಲ್ಲಿ ಫಸ್ಟ್ ನೀವು ಪ್ರಿಪೇರ್ ಆಗೋದ್ನಲ್ಲಿ ನಿಮಗೆ ಒಂದು 2 hours ಅನ್ನೋದು ಓದಿದ್ರೆ ಅನ್ಕೊಂಡೆ, ಓದ್ಮಾಸೆ ಈ 2 minute ನೀವೇನು ಮಾಡಿದ್ರೆ ಅಂದರೆ ಬುಕ್ ಅನ್ನೋದು ಕ್ಲೋಸ್ ಮಾಡಿಬಿಡಂడి. ಕ್ಲೋಸ್ ಮಾಡ್ಕಾಸಿ ನಿಮ್ಗೆ ಏನು ಅರ್ಧವಾಯೋದು ರೈಟ್ ಇಟ್ ವಾಟ್ ಎವರ್ ಯು ವಾಂಟ್. ಓಕೆ, ಅಂದರೆ ರಿಲೇಟೆಡ್ ಟು ಆನ್ಸರ್. ಮ್ಯಾಮ್ ನೀವೇ ಕೇಳಿದ್ರಲ್ಲ ವಾಟ್ ಎವರ್ ಯು ವಾಂಟ್ ಅಂದರೆ ನಾನು ಬಾಹುಬಲಿ ಸ್ಟೋರಿ ಬರ್ತೀನಿ, ವಿಜಯ ಸೇತುಪತಿದು ಸ್ಟೋರಿ ಬರ್ತೀನಿ ಅಂದರೆ ಹಂಗೆ ನೀವು ಬರಬಾರ್ದು. ಸೊ ಏನು ಮಾಡ್ಬೇಕಂದ್ರೆ ಇಲ್ಲಿ ರಿಕಾಲಿಂಗ್ ಮಾಡಬೇಕು. ಅಂದರೆ ಒಂದು ಮೆಸೇಜ್ ಅನ್ನೋದು ನಮಗೆ ತಿಳ್ಬೇಕನ್ಮತ್ತು. ಸೊ ವಾಟ್ ಈಸ್ ದ್ಯಾಟ್ ಇಂಪಾರ್ಟೆಂಟ್ ಮೆಸೇಜ್ ಈಸ್ ಗಿವಿಂಗ್ ಅನ್ನೋದು ನಮಗೆ ಆ ಲೆಸನ್ ಅನ್ನೋದು ಏನು ಕೊಡ್ತದೆ ಅನ್ನೋದು ನಮಗೆ ಗೊತ್ತಾಗಬೇಕು. ಇನ್ನೊಂದು ನಮಗೆ ಎಕ್ಸಾಮ್ ಹಾಲ್ದೇ ಆ ಎನ್ವೈರ್ನ್ಮೆಂಟ್, ಆ ಸರೌಂಡಿಂಗ್, ಆ ಸಿಚುವೇಶನ್ ಅನ್ನೋದು ಹೆಂಗಿರ್ತದೆ ಅಂತಪ್ಲೆ ಇವತ್ತು ಡಿಸ್ಕಸ್ ಮಾಡ್ಕೊಂಡಮ್ಮ. ಬಂದು ರೈಟ್, ರೀಡಿಂಗ್ ಫೀಲ್ಸ್ ಈಸಿ ಎಟ್ ಹೋಮ್.
ಓಕೆ. ಸೊ ಇಲ್ಲಿ ನಮಗೆ ಮನೆ ಓದ್ಕೊಂಡರ್ಗೆ ಎಕ್ಸಾಮ್ದೇ ಅದು ರಿಫ್ಲೆಕ್ಟ್ ಆಗ್ತದೆ ಅಂತಪ್ಲೆ ನಮಗೆ ಗುರ್ತು. ಇಲ್ಲಿ ನೋಡ್ರಿ, ಮನೆ ಹೆಂಗೆ ಓದ್ಕೊಂತೀರಿ ಅನ್ನಂದ್ರೆ ಈಸಿ ಅನ್ಮದು. ಅಂದರೆ ಜಸ್ಟ್ ನಿಮ್ಮ ಎನ್ವೈರನ್ಮೆಂಟ್ ಒಂದು ಸ್ಟಡಿ ಝೋನ್ ಅನ್ನೋದು ಇಟ್ಕೊಂಡು ನಾವು ಓದ್ಕೊಂತೀವಿ. ಸೊ ಇಲ್ಲಿ ಎಕ್ಸಾಮ್ ಟೆಸ್ಟ್ ರೀಕಾಲ್ ನಾಟ್ ರಿಕಗ್ನೈಷನ್. ಸೊ ಇದು ಇಲ್ಲಿ ನೋಡ್ರಿ, ನೀವು ಏನು ಓದ್ಕೊಂತಿದ್ರು ಮನೆಯೇ ಈಸಿ ಬೇರೆ, ಅದನ್ನೇ ನಾವು ರೀಕಾಲ್ ಮಾಡ್ಕೊಬೇಕು ಅನ್ಮತ್ತು. ಓಕೆ. ಆ್ಯಂಡ್ ಇನ್ನೊಂದು ಎಕ್ಸಾಮ್ದೇ ಓಕೆ ರಿಮೆಂಬರಿಂಗ್ ಡ್ಯೂರಿಂಗ್ ದ ಎಕ್ಸಾಮ್ ಈಸ್ ಡಿಫಿಕಲ್ಟ್ ವಿತೌಟ್ ಪ್ರಾಕ್ಟೀಸ್. ಇಲ್ಲದಿಕ್ಕರೆ ರೈಟಿಂಗ್ ಅ ಸ್ಲಿಪ್ ಟೆಸ್ಟ್, ಹೌದಾ ಅಲ್ಲನಾ? ರೈಟ್. ಇಲ್ಲದಿಕ್ಕರೆ ಇಲ್ಲಿ ನಮಗೆ ಟೆಸ್ಟ್ ಅನ್ನೋದು ನಾವು ಇಲ್ಲಿ ಬರೋದು. ಓಕೆ. ಮನೆಯ ನೀವು ಓಕೆ ಮನೆಯೇ ನೀವು ಓದ್ಕೊಂಡ್ ಕಾಸಿ ನೀವು ಈ ಟೆಸ್ಟ್ ಅನ್ನೋದು ಬರಬೇಕು. ಅಂದರೆ ಬುಕ್ ಒಂದು ಮುಚ್ಚಿ ಕಾಸಿ ರಿವೈಸ್ ಮಾಡಿಕೊಂಡೆ ಪಾಯಿಂಟ್ಸ್ ಎಲ್ಲ ರಿವೈಸ್ ಮಾಡಿಕೊಂಡ್ರೆ ರೈಟ್. ಇಲ್ಲಿ ನಮಗೆ ಪ್ರಾಕ್ಟೀಸ್ ಇದ್ರೇ ನಮಗೆ ಆ ರಿವಿಷನ್ ಅನ್ನೋದು ಇರ್ತದೆ. ನಿಮ್ಮ ಎಕ್ಸಾಮ್ಗೆ ಒಳ್ಳೆ ಥರ ಬರ್ತೀರಿ, ಹೌದಾ? ರೈಟ್. ಆಮೇಲೆ ವಿ ಹ್ಯಾವ್ ನನ್ನ ನೆಕ್ಸ್ಟ್ ಟಾಪಿಕ್ ಏನಂದರೆ ಇಲ್ಲಿ ಫರ್ಗೆಟ್ಟಿಂಗ್ ಪವರ್ ಆಫ್ ಬ್ಲಡ್ ರಿಂಗ್. ಓಕೆ. ಸೊ ಇಲ್ಲಿ ಏನಂದರೆ ಇದೇನಂದರೆ, ಸೊ ಇಲ್ಲಿ ವಿ ಹ್ಯಾವ್ ಅ ರೈಟ್, ರೀಡ್ ಆ್ಯಂಡ್ ಕ್ಲೋಸ್. ಏನದು? ಫಸ್ಟ್ ಯು ಹ್ಯಾವ್ ಟು ರೀಡ್, ದೆನ್ ಫಾಲೋಡ್ ಬೈ ಕ್ಲೋಸ್ ಆ್ಯಂಡ್ ದೆನ್ ರೈಟ್. ಇದೊಂದು ಸೈಕಲ್, ಹೌದಾ? ಸೊ ಇಲ್ಲಿ ನಿಮ್ಮ ಫ್ರೆಂಡ್ಸ್ ಓಕೆ ಯಾರು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಬಂದಿರ್ತದೋ ಅವರು ಈ ಸೈಕಲೇ ಫಾಲೋ ಆಗ್ತಾರೆ. ಸೊ ದಿಸ್ ಈಸ್ ದ ಸೀಕ್ರೆಟ್ ಹ್ಯಾಕ್ ಅನ್ಮಾತು. ಓಕೆ. ಅಂದರೆ ಅವ್ರಿಗೆ ಗುರ್ತಾದಕ್ಕೆ ಕೂಡ ಈ ಸೈಕಲ್ನ ಅನ್ನೋದು ಅವರು ಫಾಲೋ ಆಗುತ್ತಾ ಇರ್ತಾರೆ. ಅಂದರೆ ಈ ಸೈಕಲ್ನ ಅವರು ಕಂಟಿನ್ಯೂ ಮಾಡ್ತಾನೇ ಇರ್ತಾರೆ ಅನ್ಮಾತು. ಓಕೆ. ಇದು ಅವ್ರಿಗೆ ಗುರ್ತಿಲ್ಲದಂಗೆ ನಿಮ್ಮ ಫಸ್ಟ್ ರ್ಯಾಂಕರೇ కానీ ಸೆಕೆಂಡ್ ರ್ಯಾಂಕರೇ కానీ ಥರ್ಡ್ ರ್ಯಾಂಕರೇ కానీ ನಿಮ್ಮ ಕ್ಲಾಸ್ ಇದ್ದರೆ ಕೇಳಿಸ್ಕೊಂಡು ನೀನು ಏನು ಮಾಡ್ತೆ ಅಂದಪ್ಪಲ್ಲ ಕೇಳಿಸ್ಕೊಂಡು ನೀವು ಅವ್ರು ಏನು ಕೇಳ್ತಾರೆ, ಇದೇ ಮಾಡ್ತೀನಿ ನಾನು ದಿನಾನು ಇದೇ ಮಾಡ್ತೀನಿ ಅಂದಪ್ಪಲ್ಲ ಕೇಳ್ತಾರೆ. ಫಸ್ಟ್ ಏನು ಅವರು ಟೆಕ್ಸ್ಟ್ ಬುಕ್ನ ಓದ್ಕಾಸಿ ಅವ್ರ ಬುಕ್ನ ಕ್ಲೋಸ್ ಮಾಡ್ಕಾಸಿ ಅವ್ರು ಏನೇನು ಅರ್ಧವಾಗ್ಯದ ಅಂದಪ್ಪಲೆ ಅವ್ರು ಎಲ್ಲ ಒಂದು ಬುಕ್ದೇ ಬರ್ತಾರೆ ಅನ್ಮತ್ತು ರಫ್ ನೋಡ್ತೇವೆ, ಹೌದಾ? ಸೊ ಇಲ್ಲಿ ಇದರ ನಾವು ಫಾಲೋ ಆಗಬೇಕು ಅಂದಪ್ಪಲೆ ನಿಮ್ಮ ಮೈಂಡ್ದೇ ಸೆಟ್ ಮಾಡ್ಕೊಂಡು ಇವಾಗ ನೀವು ಕಮೆಂಟ್ ಮಾಡಿ ಐ ವಿಲ್ ಫಾಲೋ ಅಂದಪ್ಪಲೆ ನೀವು ಕಮೆಂಟ್ ಮಾಡಂడి. ರೈಟ್. ಹಿಯರ್ ನಮಗೆ ಇದೇ ಇಲ್ಲಿ ನೋಡ್ರಿ, ನಮಗೆ ರಿವಿಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್, ಹೌದಾ ಅಲ್ಲನ? ರೈಟ್. ಇವತ್ತು ಓದ್ಕೊಂಡದು ನಾಳೆ ಗುರ್ತಿರ್ತಾವೋ ಇಲ್ಲವಾ ಅನಿ ಯಾವೆಲ್ಲ ನಮಗೆ ಅರ್ಧವಾಗ್ತದೆ. ಇವತ್ತು ಓದ್ಕೊಂಡದು ನಾಳೆ ಎಲ್ಲ ಗುರ್ತಿರವು, ಸ್ವಲ್ಪನ ಗುರ್ತಿರ್ತಾವಲ್ಲ ಅವು ಯು ರೈಟ್. ಓಕೆ. ರೈಟ್ ಆನ್ ದ ರಫ್ ಬುಕ್. ರೈಟ್. ನಿಮಗೆ ಗುರ್ತಿಲ್ಲ ಅನ್ಕೊಂಡು ಒಂದು ಬಾರಿ ನೋಡ್ಕೊಂಡು ರಿವಿಷನ್ ಮಾಡಿ ಮತ್ತೆ ಬರಂడి. ರೈಟ್. ಇಲ್ಲಿ ರಿವಿಷನ್ ವಿತಿನ್ 24 hours ನೀವು ಮಾಡೋಕ್ಕಿಲ್ಲ ಅನ್ಕೊಂಡು ಏನಾಗ್ತದೆ, ನೀವು ವಿಲ್ ಫಾರ್ಗೆಟ್ ಎವ್ರಿಥಿಂಗ್, ಹೌದಾ? ನಿಮ್ಮ ಮೆಮೊರಿ ಅನ್ನೋದು ಗಜನಿ ಮೂವಿದೆ ಹೆಂಗಿರ್ತದೆ ಅದನ್ನ ಮೆಮೊರಿ ಒಂದು ಬ್ಯಾಕ್ಗ್ರೌಂಡ್ದೇ ಒಂದು ಮ್ಯೂಸಿಕ್ ಹಿಂಗೆ ಬಂದು ಅದು ಕಂಪ್ಲೀಟ್ಲಿ ಡಲ್ ಆಗಿಬಿಡ್ತದೆ, ಹೌದಾ ಅಲ್ಲನ? ನಿಮ್ಮ ಮೆಮೊರಿ ನಿಮ್ಮ ಬ್ರೈನ್ ನಮ್ಮ ಮೈಂಡ್ನ ಶಾರ್ಪಾಗಿ ಇಟ್ಕೊಬೇಕಂದ್ರೆ ಆ್ಯಕ್ಟಿವ್ ಮೋಡ್ದೆ ಇಟ್ಕೊಬೇಕಂದ್ರೆ ಏನು ಮಾಡಬೇಕು, ಒನ್ ರಿವಿಷನ್ ಅನ್ನೋದು ಡೈಲಿ ವೈಸೇ ನೀವು ಮಾಡ್ತಾ ಇರಬೇಕು. ಓಕೆ. ಸೊ ಈ ರಿವಿಷನ್ ನೀವು ಮಾಡ್ರೆ ಇವತ್ತು ಓದ್ಕೊಂಡ ಕ್ವೆಶನ್ ಅನ್ನೋದು ನಾಳೆ ಇಲ್ಲಕ್ರೆ ಇವತ್ತು ಓದ್ಕೊಂಡ ಮ್ಯಾಥ್ ಪ್ರಾಬ್ಲಮ್ ಅನ್ನೋದು ನಾಳೆ ಮತ್ತೆ ರಿವಿಷನ್ ಮಾಡಿದ್ರೆ ಅನ್ಕೊಂಡು ಏನಾಗ್ತದೆ ಅಂದರೆ ನಿಮ್ಮ ಮೆಮೊರಿ ಅನ್ನೋದು ಫೇಡ್ ಔಟ್ ಆಗೋದಂಗೆ ಇರ್ತದೆ. ಅಂದರೆ ನಿಮ್ಮ ಎಕ್ಸಾಮ್ದೇ ಪ್ರಿಪೇರ್ ಆಗಕ್ಕಾಸಿ ಅಂದರೆ ಎಕ್ಸಾಮ್ ನಾಳೆ ಅನ್ಕೊಂಡು ಇಲ್ಲದಕ್ಕೆ ಎಕ್ಸಾಮ್ 10 days 15 days ಬಿಫೋರ್ ಕೂಡ ನೀವು ಈ ಥರ ಈ 1 day ರಿವಿಷನ್ ಅನ್ನೋದು ಮಾಡಿದ ಟಾಪಿಕ್ ನಾನು ಅವೈಲೇಬಲೋ ಮಾಡಿದ್ದೀನಿ ಅಂದಪ್ಲೆ ಸ್ವಲ್ಪನ ಗುರ್ತು ಬರ್ತದೆ. ಮತ್ತು ಬಿಫೋರ್ ದ ಎಕ್ಸಾಮ್ ಯು ಕ್ಯಾನ್ ಜಸ್ಟ್ ರಿವೈಸ್ ದ ನೋಟ್ಸ್ ಅನ್ಮಾತು. ಓಕೆನಾ? ದೆನ್ ಇಲ್ಲಿ ನಮಗೆ ಒಂದು ಗ್ರಾಫ್ ಅನ್ನೋದಿದೆ, ಹೌದಾ? ಇಲ್ಲಿ ನೋಡ್ರಿ, ಮೆಮೊರಿ ರಿಟೆನ್ಷನ್ ಟೈಮ್ ಬಟ್ಟಿ ನಾವು ನಮ್ಮ ಮೆಮೊರಿ ಅನ್ನೋದು ಇನ್ನು ಆ್ಯಕ್ಟಿವೇ ಓದ್ತಾ ಇರ್ಬೇಕು ಅನ್ಬೋದು. ರೈಟ್. ಸೊ ಇಲ್ಲಿ ಟೈಮ್ ಅನ್ನಂದ್ರೆ ಏನಿಲ್ಲ ನಮಗೆ ಅಂದರೆ ಎಸ್ಟರ್ಡೇ ನಿನ್ನೆ ನಾವು ಓದ್ಕೊಂಡದು ರಿವೈಸ್ ಮಾಡಿದ್ರಿ ಅನ್ಕೊಂಡು ಇಟ್ ವಿಲ್ ರೀಚ್ ಅಪ್ ದಿಸ್ ಏನದು ಮೆಮೊರಿ ರಿಟೆನ್ಷನ್ಸ್. ಓಕೆ. ತೆಲ್ತಲ್ಲ? ರೈಟ್. ಓಕೆ. ಸೊ ಇವಲ್ಲಿ ನಮಗೆ ನೋಟ್ಬುಕ್ ತೆಗೆ ಓಕೆ ನೋಟ್ಬುಕ್ ತೆಗೆ
ನೀವು ಬ್ಲೆಂಡರ್ ಮಿಸ್ಟೇಕ್ಸ್ ಮಾಡ್ತಾರೆ ನನ್ನ ಏನು ಆ ಮಿಸ್ಟೇಕ್ಸ್ ಅನ್ನೋದೇ ಡಿಸ್ಕಸ್ ಮಾಡ್ಕೊಳಮ್ಮ. ಇಂಟ್ರೆಸ್ಟಿಂಗ್ ಟಾಪಿಕ್ ಇದು ಏನು ಗೊತ್ತಾ. ಸೊ ಇಲ್ಲಿ ನಾವು ಒಂದು ನೋಟ್ಬುಕ್ನ ಕ್ರಿಯೇಟ್ ಮಾಡೋಣ. ಓಕೆ, ಕ್ರಿಯೇಟ್ ಮಾಡ್ಕಾಸಿ ಎಂಥ ನೋಟ್ಬುಕ್ನ ಮಾಡಮ್ಮನಂದರೆ ಕ್ರಿಯೇಟ್ ಆನ್ ಎರರ್ ಬುಕ್ ಟು ಟ್ರ್ಯಾಕ್ ಯುವರ್ ಫೇಲ್ಯೂರ್ಸ್. ಓಕೆ, ಇಲ್ಲೇನು ಮಾಡ್ಬೇಕು ನಾವು, ಒಂದು ನಿಮಿಷ. ರೈಟ್. ಸೊ ಇಲ್ಲಿ ನೀವು ಕರೆಕ್ಟ್ ಆನ್ಸರ್ನ ಹೆಂಗೆ ನಮಗೆ ಅರ್ಧವಾಯದ ಅಂದಪ್ಲೆ ಹಿಂಗೆ ಎವಲ್ತಾ ಇರ್ತದೆ ಅಂದರೆ ಇಫ್ ಯು ಸೆಲೆಬ್ರೇಟ್ ದೋಸ್ ಆನ್ಸರ್ಸ್. ಏನೇ ಸೆಲೆಬ್ರೇಷನ್ಸ್ ಅನ್ನಂದರೆ ಯು ಹ್ಯಾವ್ ಟು ಸ್ಟಡಿ ಯುವರ್ ಮಿಸ್ಟೇಕ್ಸ್. ಓಕೆನಾ, ನೀವು ಮಿಸ್ಟೇಕ್ಸ್ನ ಸ್ಟಡಿ ಮಾಡ್ಕೊಬೇಕು. ಸೊ ಹೆಂಗೆ ನೀವು ಮಿಸ್ಟೇಕ್ಸ್ನ ರೆಕ್ಟಿಫೈ ಮಾಡ್ಕೊತೀನಿ ಅಂದರೆ ಒಂದು ದಿನಾನ ಒಂದು ನೋಟ್ಬುಕ್ ಅನ್ನೋದು ಇಟ್ಕೊಂಡು ಕೀಪ್ ಅ ನೋಟ್ಬುಕ್. ಇನ್ ದ್ಯಾಟ್ ಯು ರೈಟ್ ಆ್ಯಸ್ ಒಂದು ಗ್ರಾಮರ್ ಎರರ್. ಓಕೆ, ಫಾಲೋಡ್ ಬೈ ವಿ ಹ್ಯಾವ್ ಅ ಸ್ಪೆಲ್ಲಿಂಗ್ ಎರರ್. ಆಮೇಲೆ ವಿ ಹ್ಯಾವ್ ಅ ಒನ್ ಮೋರ್ ಥಿಂಗ್ ಏನದು ರೈಟಿಂಗ್. ಓಕೆ, ಸೊ ಈ ಥರ ನೀವು ರಿವ್ಯೂ ಮಾಡ್ಕೊಂಡು ಅಂದರೆ ಇವತ್ತು ಓದೋದು ನಾಳೆ ನಾವು ರಿವೈಸ್ ಮಾಡೋದ್ನಲ್ಲಿ ಅಸಲು ನಿಮಗೆ ಎಲ್ಲಿ ಓದೈತೆ ಅಂದರೆ ಗ್ರಾಮರ್ದಾಗ ಓದೈತೆ ನಿಮ್ಮ ಪಾಯಿಂಟ್, ಇಲ್ಲದಿಕ್ಕರೆ ರಿವಿಷನ್ ಅನ್ನೋದು ಮಾಡೋದ್ನಲ್ಲಿ ಎಲ್ಲಿ ನೀವು ಮಿಸ್ಟೇಕ್ ಮಾಡ್ತೀವಿ, ಗ್ರಾಮರ್ ಓದೈತೆ, ಸ್ಪೆಲ್ಲಿಂಗ್ ಓದೈತೆ, ರೈಟಿಂಗ್ ಓದೈತೆ, ಎಲ್ಲಿ ಓದೈತೆ ಅಂದಪ್ಲೆ ನಿಮಗೆ ಒಂದು ಆ ರಿವ್ಯೂ ಕೈಂಡ್ ಆಫ್ ನೇಚರ್ ಅನ್ನೋದು ಇದ್ದರೆ, ಹಿಂಗೆ ನೀವು ರೆಗ್ಯುಲರಾಗಿ ಮಾಡ್ತಾ ಇದ್ದರೆ ಒನ್ ಡೇ ಯು ವಿಲ್ ಸ್ಟಾಪ್ ರಿಪೀಟಿಂಗ್ ದೀಸ್ ಮಿಸ್ಟೇಕ್ಸ್ ಇನ್ ದ ಇಂಗ್ಲೀಷ್. ನಾನು ಓಕೆ, ಸೊ ನಿಮ್ಮ ಮಾರ್ಕ್ಸ್ ಅನ್ನೋದು ಅಲ್ಟಿಮೇಟ್ಲಿ ಅದು ಮೇಲೆ ಓದ್ತಾನೆ ಇರ್ತವೆ. ಸೊ ಹಿಂಗೆ ಒಂದು ಎರರ್ ನೋಟ್ಬುಕ್ ಅನ್ನೋದು ನೀವು ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡು, ಓಕೆ, ಮನೆ ಇಟ್ಕೊಂಡು, ರೈಟ್. ಆ್ಯಂಡ್ ವಿ ಹ್ಯಾವ್ ಅ 5 minute ಡೈಲಿ ಹ್ಯಾಬಿಟ್. ಏನು 5 minute ಅಂದರೆ 2 minute ರೂಲನ್ನು ನಾವು ತಿಳ್ಕೊಂಡಿದ್ದೀವಿ. ಏನದು ರೀಡ್ ರೈಟ್ ಪ್ರಾಕ್ಟೀಸ್, ರೀಡ್ ರೈಟ್ ಪ್ರಾಕ್ಟೀಸ್. ಓಕೆ, ಅದು ಆಗೋಯ್ತು. ಸೊ 5 minute ರೂಲ್ ಏನಂದರೆ ವಿ ಹ್ಯಾವ್ ಅ ಗ್ರಾಫ್ ಹಿಯರ್. ವಾಟ್ ಇಟ್ ಈಸ್ ಇಂಡಿಕೇಟಿಂಗ್ ದಿಸ್ ಗ್ರಾಫ್ ಈಸ್, ಇಲ್ಲಿ ನೋಡ್ರು, ಇಲ್ಲಿ ನಮಗೆ ದಿನಾನ ಒಂದು 5 ನಿಮಿಷ, ಒಂದು 5 ನಿಮಿಷ ನೀವು ನಿಮ್ಮ ಜೊತೆ ಸ್ಪೆಂಡ್ ಮಾಡಂడి. ಓಕೆನಾ, 5 minutes ಅನ್ನೋದು ನೀವು ವೊಕ್ಯಾಬ್ಲರಿ ಮೇಲೆ ಆ್ಯಂಡ್ ಗ್ರಾಮರ್ ಮೇಲೆ, ರೈಟಿಂಗ್ ಪ್ರಾಕ್ಟೀಸ್ ಮೇಲೆ ನೀವು ರಿವೈಸ್ ಅಂದರೆ ಇದರ ಮೇಲೆ ಫೋಕಸ್ ಅನ್ನೋದು ಜಾಸ್ತಿಯೇ ಮಾಡಬೇಕು. ಓಕೆ, ಫೋಕಸ್ ಅನ್ನೋದಕ್ಕೆ ಕಾಸಿ ಇಂಥ ಸಣ್ಣ ಸಣ್ಣ ಹ್ಯಾಬಿಟ್ಸೇ ಏನಾಗ್ತವೆ, ಇಟ್ ಕ್ರಿಯೇಟ್ಸ್ ಅ ಹ್ಯೂಜ್ ಡ್ರಾಮ್ಯಾಟಿಕ್ ಇಂಪ್ರೂವ್ಮೆಂಟ್ಸ್ ಒನ್ ಟೈಮ್. ಓಕೆ, ಸೊ ಈ ಸಣ್ಣ ಸಣ್ಣ ಹ್ಯಾಬಿಟ್ಸ್ ನೀವು ಮಾಡ್ಕೊತಾ ಇದ್ದರೆ, ನೀವು ಫಾಲೋ ಆಗಿದ್ರೆ ನಿಮಗೆ ಒಂದು ಬಿಗ್ಗೆಸ್ಟ್ ಸ್ಕೋರ್, ಹೈಯೆಸ್ಟ್ ಸ್ಕೋರ್ ಅನ್ನೋದು ನಿಮ್ಮ ಇಂಗ್ಲೀಷ್ ಸಬ್ಜೆಕ್ಟೇ ಬೋರ್ಡ್ ಎಕ್ಸಾಮ್ದೇ ತಲ್ತದೆ. ಅಂದರೆ ಇಲ್ಲಿ ನಮ್ಗೆ ಏನಂದರೆ ಕನ್ಸಿಸ್ಟೆನ್ಸಿ ಇಲ್ಲಿ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಆಲ್ವೇಸ್ ಬೀಟ್ಸ್ ದ ಇಂಟೆನ್ಸಿಟಿ. ನನ್ನ ಸೊ ಇಲ್ಲಿ ನೋಡ್ರಿ, ಕನ್ಸಿಸ್ಟೆನ್ಸಿ ಬೇರೆ, ಇಂಟೆನ್ಸಿಟಿ ಬೇರೆ. ಇಲ್ಲಿ ನಮಗೆ ಕನ್ಸಿಸ್ಟೆನ್ಸಿ ಅಂದರೆ ಏನು ಅಂದರೆ ಪರ್ಟಿಕ್ಯುಲರ್ ರುಟೀನ್ ಫಾಲೋ ಆಗಾಸಿ ನಾವು ಆ್ಯಕ್ಟಿವ್ ಮೋಡ್ದೆ ಕುಣೋದು. ಇಂಟೆನ್ಸಿಟಿ ಅಂದರೆ ನೀವು ಎಷ್ಟು ಹೋದರೆ, ಓಕೆ, ಅದಕ್ಕೆ ಅದೊಂದು ಗ್ರಾಫ್ ತೀರ ಅನ್ನೋದು ನಾವು ಇಟ್ಕೊಳೋದು. ಸೊ ಇಲ್ಲಿ ನಮಗೆ ಕನ್ಸಿಸ್ಟೆನ್ಸಿ ಇದ್ದರೆ ಆ ಗ್ರಾಫ್ ಅನ್ನೋದು ಆಲ್ವೇಸ್ ಮೇಲೆ ಇರ್ತದೆ ಅಂದಪ್ಲೆ ನಮಗೆ ತಿಳ್ತದೆ, ರೈಟ್. ವಿ ಹ್ಯಾವ್ ಅ, ಇಫ್ ಯು ವಾಂಟ್ ಟು ಬಿಕಮ್ ಅ ಎಕ್ಸಲೆನ್ಸ್ ಇನ್ ಅ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಸೊ ಇದೇ ನೀವು ಏನು ಮಾಡ್ಬೇಕಂದ್ರೆ ನಾವು ಒಂದು ಮೋಟಿವೇಶನ್ ಕೊಡ್ತೀವಿ ನಾನು. ಓಕೆ, ದಿನ ನಾವು ಕೊಡ್ತಾ ಇರ್ತೀವಿ, ಇದು ಓದಂಡಿ, ಅದು ಓದಂಡಿ, ಓಕೆ, ಸೊ ಹಿಂಗೆ ಮಾಡಂಡಿ ಅನ್ನಪ್ಲೆ. ಅದು ನೀವು ಯಾವ ಥರ ನಮ್ಮನ್ನ ತಕ್ಕೊಂತಿದ್ದೀವಿ, ಓಕೆ, ಅನ್ನಪ್ಲೆ ನೀವು ತಲೆದ ಇಟ್ಕೊಬೇಕು. ಸೊ ಇಲ್ಲಿ ನೋಡ್ರಿ, ಅವ್ರೇನು ಮಾಡ್ತಾರೆ ಅಂದರೆ ಇಲ್ಲಿ ಸ್ಮಾರ್ಟಿಗೆ ರಿವೈಸ್ ಮಾಡ್ತಾರೆ. ಫಸ್ಟ್ ರ್ಯಾಂಕರ್ಸ್ కానీ ಸೆಕೆಂಡ್ ರ್ಯಾಂಕರ್ಸ್ కానీ ಅವರು ಸ್ಮಾರ್ಟ್ ಕೈಂಡ್ ಆಫ್ ವೇದೆ ಅವರು ರಿವೈಸ್ ಮಾಡ್ತಾರೆ. ಅಂದರೆ ಅವ್ರ ಮೈಂಡ್ದೇ ಒಂದು ಬಿಲ್ಡಿಂಗ್ ಅನ್ನೋದು ಬಿಲ್ಡ್ ಆಲ್ರೆಡಿ ಮಾಡ್ಕೋತಾರೆ. ಅಂದರೆ ಅವರು ಬೈ ಡಿಫಾಲ್ಟ್ ಅವರು ಇಂಜಿನಿಯರಿಂಗ್ ಸಾಯರ್ ಯಾವ ವಿಷಯದೇನಂದರೆ ಸ್ಮಾರ್ಟ್ ಸ್ಟಡಿ ವಿಷಯದೇ. ಅವ್ರು ಏನು ಮಾಡ್ತಾರೆ, ಫಸ್ಟ್ ಬಂದು ಒಂದು ರೀಕಾಲ್ ಮಾಡ್ತಾರೆ, ರೈಟ್. ರೀಕಾಲ್ ರಿವೈಸ್ ಮಾಡ್ಕಾಸಿ ಆ್ಯಂಡ್ ಏನು ಮಾಡ್ತಾರೆ, ರಿಫ್ಲೆಕ್ಟ್ ಮಾಡ್ಬೋದು. ಓಕೆ, ಈ ಥರ, ರೈಟ್. ರಿಫ್ಲೆಕ್ಟ್, ಓಕೆ, ರಿಕಾಲ್ ಆರ್ ರಿವೈಸ್, ಇದೆಲ್ಲ ಒಂದು
ಸೈಕಲ್ ಥರ ಅವ್ರ ಮೈಂಡ ಇಟ್ಕೊಂಡು ಪ್ರಿಪೇರ್ ಆಗ್ತಾ ಇರ್ತಾರೆ. ಹಿಂಗೆ ನೀವು ಕೂಡ ಫಾಲೋ ಆಗ್ತೀರಾ? ರೈಟ್? ಕಮೆಂಟ್ ಮಾಡೋಣ ಒಂದು ಬಾರಿ. ಐ ವಿಲ್ ಫಾಲೋ ದಿಸ್ ಸಿಸ್ಟಮ್ ಅಂದಪ್ಲೆ ನೀವು ಕಮೆಂಟ್ ಮಾಡಂడి. Okay, so here we have a one success habit. What is that success habit? That not depends upon your luck. ನಿಮಗೆ ಲಕ್ ಇದ್ದರೆ ನಿಮ್ಮ ಎಕ್ಸಾಮ್ಸ್ ಅನ್ನೋದು ಪಾಸ್ ಆಗ್ತಾರೆ, ಅಲ್ಲಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಪ್ರಿಪರೇಷನ್. ನೀವು ಪ್ರಿಪರೇಷನ್ ಎಷ್ಟು ಆಗ್ತಿರೋ ಅಷ್ಟು ನಿಮ್ಮ ಲಕ್ ಅನ್ನೋದು ಇರ್ತದೆ. ರೈಟ್? ಇದು ಲಾಟ್ರಿ ಅಲ್ಲಲ್ಲ, ಹೌದಾ? ಲಾಟ್ರಿ ಟಿಕೆಟ್ ಎಲ್ಲೋ ದುಬೈದೇ ನಾವು ರೀಸೆಂಟ್ ನ್ಯೂಸ್ ಅನ್ನೋದು ನೋಡಿದ್ದೀವಿ. ಒಬ್ಬಾತನೇ ಲಾಟ್ರಿ ಟಿಕೆಟ್ ಅನ್ನೋದು 2 ಕೋಟಿ ಅನ್ನೋದು ಬಂದದಂತ. ಮೋರ್ ದೆನ್ 2 crores ಅನ್ನೋದು ಬಂದದ. ಏನದು? ಅದು ಡಿಪೆಂಡ್ಸ್ ಅಪಾನ್ ದ ಲಕ್. ಸೊ ಇಲ್ಲಿ ನಮಗೆ ಏನಂದರೆ ಸಕ್ಸಸ್ ಅನ್ನೋದು ಒಂದು ಅಭ್ಯಾಸತೀರ ಇಟ್ಕೊಂಡ್ರೆ ಲಕ್ ಅನ್ನೋದು ಕೂಡ ಕಲ್ತಿ ಬರ್ತದೆ. ಓಕೆ, ಸೊ ಇಲ್ಲಿ ನಾವು ಏನು ಮಾಡಬೇಕು, ಫಸ್ಟ್ ಬಂದು ರಿಕಾಲ್ ಆ್ಯಕ್ಟಿವ್ಲಿ. ಅಂದರೆ ಇಲ್ಲಿ ರಿವಿಷನ್ ಅನ್ನೋದು ತುಂಬ ಒಳ್ಳೆ ಥರ ಇರಬೇಕು. ಓಕೆ, ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ರಿವಿಷನ್ ಮಾಡ್ತಾ ಇರಬೇಕು. ಇನ್ನೊಂದೇನು ಎರರ್ ಅನಾಲಿಸಿಸ್. ನಾನು ಕೇಳಿದ್ದೀನಿ, ಎರರ್ ನೋಟ್ಬುಕ್ ಅಂದಪ್ಲ ನೀವು ಇಟ್ಕೊಂಬಿಟ್ಟು ಮತ್ತೆ ನಿಮಗೆ ಇವೆಲ್ಲ ಕಾಸಿ ನೀವು ಇವೆಲ್ಲ ಫಾಲೋ ಆಗಬೇಕು. ಓಕೆ, ರೀಕಾಲ್, ರಿವೈಸ್ ಆ್ಯಂಡ್ ರಿಫ್ಲೆಕ್ಟ್. ಇದೇನು ನಮ್ಮ ಇಂಜಿನಿಯರಿಂಗ್ ಸಿಸ್ಟಮ್ ಟಾಪರ್ಸ್ ಈ ಇಂಜಿನಿಯರಿಂಗ್ ಸಿಸ್ಟಮ್ನೇ ಒಂದು ಮೈಂಡ್ಸೆಟ್ದೇ ಅವ್ರ ಮೈಂಡ್ಸೆಟ್ದೇ ಕನ್ವರ್ಟ್ ಮಾಡ್ಕೊಂಡು ಫಾಲೋ ಆಗ್ತಾ ಇರ್ತಾರೆ ಅನ್ಬೋದು. ಸೊ ಈ ಥರ ನೀವು ಎಲ್ಲ ರಿವೈಸ್ ಮಾಡ್ಕಾಸಿ. ಓಕೆ, ನಾನು ಏನು ಕೇಳಿದ್ದೀನಿ, 2 minute ರೂಲ್, ಒಂದು 5 minute ಡೈಲಿ ಅನ್ನೋದು, ಇನ್ನೊಂದು ಎರರ್ ನೋಟ್ಬುಕ್ ಅಂದಪ್ಲೆ ನೀವು ರಿವೈಸ್ ಮಾಡಂడి. ಸೊ ಇವೆಲ್ಲ ನೀವು ಫಾಲೋ ಆಗ್ತೀರ ಅಂದಪ್ಲೆ ನಾನು ಅನ್ಕೊತಿದ್ದೀನಿ. ಕಮೆಂಟ್ ಮಾಡಂడి ಏನು ನಾನಂದರೆ ಸಕ್ಸಸ್ ಈಸ್ ಅ ಹ್ಯಾಬಿಟ್ ನಾಟ್ ಲಕ್. ಇದು ಕಮೆಂಟ್ ಮಾಡಂడి. ಕಮೆಂಟ್ ಮಾಡಂడి ಏನದು ಅನ್ನಂದರೆ ಸಕ್ಸಸ್ ಈಸ್ ಅ ಹ್ಯಾಬಿಟ್ ನಾಟ್ ಲಕ್. ಓಕೆನಾ? ಇದು ಮಾಡ್ತಾರೆ ಅಂದಪ್ಪಲೆ ನಾನು ಅನ್ಕೊಂತಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ನಚ್ಚರಗಾನ, ಇಫ್ ಯು ಲೈಕ್ ದಿಸ್ ವಿಡಿಯೋ ಹಿಟ್ ದ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್. ಇದಕ್ಕೆ ಏನಂದರೆ ವಿ ವಿಲ್ ಫಾಲೋ ಅಪ್ ಆಲ್ ದೀಸ್ ಎಕ್ಸಾಮ್ ಸೀಕ್ರೆಟ್ ಹ್ಯಾಕ್ಸ್, ಹಿಡನ್ ಹ್ಯಾಕ್ಸ್ ಅಂದಪ್ಲೆ ಅಂತಾರಲ್ಲ, ಅಂಥ ಹಿಡನ್ ಹ್ಯಾಕ್ಸ್ ಎಲ್ಲ ನಾವು ಡಿಸ್ಕಸ್ ಮಾಡ್ಕೊಂಡು ಈ ಸ್ಟ್ರಾಟಜೀಸ್ ಎಲ್ಲ ನಿಮಗೆ ನಾನು ಕೊಡೋಕ್ಕೆ ರೆಡಿ ಇದ್ದೀನಿ. ಐ ಆಮ್ ರೆಡಿ. ಸೊ ನೀವು ರೆಡಿ ಇದ್ದರೆ ನಂಗೆ ಕೇಳಂడి, ಈ ಕಾಮೆಂಟ್ ಮಾಡಂడి. ರೈಟ್? ಓಕೆ, see you all in the next video. Bye bye. All the best for your smart preparation.